ಉದ್ದೇಶ ಓಂಕಾರ ಯಾರಿಗೆ ಮೂಲ ಮಂತ್ರವಾಗಿದೆಯೋ ನೋಡ್ರಿ, ಬಸವಣ್ಣವರು ಋಗ್ವೇದದ ಒಂದು ಮೂಲ ಮಂತ್ರವಾದಂಥ ಓಂ ನಮಃ ಶಿವಾಯ ಅನ್ನೋದನ್ನ ಋಗ್ವೇದದಿಂದನೇ ಪಡ್ಕೊಂಡಿದ್ದಾರೆ. ಬಸವಣ್ಣವರಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾವೆಲ್ಲರೂ ಸಹಿತ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಏನೈತಲ್ಲ ಅದರೊಳಗೆ ಓಂ ಇದ್ದೇ ಇದೆ. ಅದು ಋಗ್ವೇದದಿಂದ ಬಂದದ್ದು. ಆದ್ದರಿಂದ ಬಸವಣ್ಣವರು ಹಿಂದೂ ಧರ್ಮದಿಂದ ಹೊರಗೆ ಇಲ್ಲ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಸವಣ್ಣವರು ಮೂಲ ಮಂತ್ರವನ್ನೇ ಋಗ್ವೇದದಿಂದ ಪಡ್ಕೊಂಡಿದ್ದಾರೆ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು. ಋಗ್ವೇದದ ಈ ಮಂತ್ರ ಎಲ್ಲ ಸಂಪ್ರದಾಯಗಳಲ್ಲಿಯೂ ಇದೆ. ಪುನರ್ಜನ್ಮದ ಮೇಲೆ ನಂಬಿಕೆಯುಳ್ಳವನಿಗೆ ಹಿಂದೂ ಅನ್ಬೇಕು ಅಂತ ಹೇಳಿದ್ದಾರೆ. ಬಸವಣ್ಣವರು ಪುನರ್ಜನ್ಮವನ್ನು ಒಪ್ಪಗೋತಾರೋ ಇಲ್ಲೋ ಅನ್ನೋದಕ್ಕೆ ಬಸವಣ್ಣವ್ರದ ಒಂದು ವಚನ ಹೇಳ್ತೇನೆ. ಪಿಂಡಜ್ಞಾನ ಸ್ಥಳದಲ್ಲಿ 4ನೇ ವಚನ ಇದೆ. ಅಯ್ಯ 7 ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿರ್ದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ, ನಿಮ್ಮ ಪ್ರಸಾದ ಕಲ್ಲದೆ ಬಾಯ್ದೆರೆದನಯ್ಯ, ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿ ಎನ್ನ ನಿರೀಕ್ಷಿಕೊಂಡಿರ್ತೀರಯ್ಯ. ಬಸವಣ್ಣವರು ತಮ್ಮ 7 ಜನ್ಮಗಳ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ ಈ ಪಿಂಡಜ್ಞಾನ ಸ್ಥಳದಲ್ಲಿ. ನನ್ನನ್ನು ಮೊದಲನೇ ಜನ್ಮದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ನಿಮ್ಮ ಸೇವಕನನ್ನಾಗಿ ಮಾಡಿಟ್ಕೊಂಡಿರಿ ಅಂತ ಹೇಳ್ತಾರೆ. 2ನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿ ಇರಿಸಿಕೊಂಡಿರಯ್ಯ. 2ನೇ ಜನ್ಮದೊಳಗೂ ನನ್ನನ್ನು ಸ್ಕಂದ ಅಂತಕ್ಕಂಥ ಹೆಸರಿನಿಂದ ನಿಮ್ಮ ಸೇವಕನನ್ನಾಗಿ ಮಾಡಿ ಇಟ್ಕೊಂಡಿದ್ರಿ. 3ನೇ ಭವಾಂತರದಲ್ಲಿ ನನ್ನ 3ನೇ ಜನ್ಮ ಯಾವುದಿತ್ತು ಅಂದರೆ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದ ಇರಿಸಿಕೊಂಡಿರ್ತೀರಯ್ಯ ಅಂತ ಹೇಳ್ತಾ 4ನೇ ಜನ್ಮದಲ್ಲಿ ಬಸವಣ್ಣವರು ಮನೋಹನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಪ್ರೇರಕನಾಗಿ ಇರಲೆಂದು ಇರಿಸಿಕೊಂಡಿರಯ್ಯ ಅಂತ 4ನೇ ಜನ್ಮದ ಬಗ್ಗೆ ತಮ್ಮನ್ನ ಕುರಿತು ಹೇಳ್ತಾರೆ. 5ನೇ ಜನ್ಮದಲ್ಲಿ ಕಾಲಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವ ಕಾಲ ಸಂಹಾರವ ಮಾಡಲೆಂದು ಇರಿಸಿಕೊಂಡಿರಯ್ಯ. 6ನೇ ಜನ್ಮದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೆ ಏರಲು ವಾಹನವಾಗಿರಿಸಿಕೊಂಡಿರ್ತೀರಯ್ಯ ಅಂತ. 7ನೆಯ ಭವಾಂತರದಲ್ಲಿ ಬಸವನೆಂಬ ಅಂದ್ರೆ ನಾನು ಈ 7ನೇ ಜನ್ಮದಲ್ಲಿದ್ದೀನಿ, ಬಸವಣ್ಣ ಅಂತಕ್ಕಂಥ ಹೆಸರಿನಿಂದ ಕರೆದು ನಿಮ್ಮ ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಿರಲೆಂದಿರಿಸಿಕೊಂಡಿರಯ್ಯ. ಅಂದ್ರೆ ನಿಮ್ಮ ಪ್ರಸಾದವನ್ನು ನಾನು ಪಡಿಬೇಕು ಅಂತ ತಿಳ್ಕೊಂಡು ನನ್ನನ್ನು ಇರಿಸಿಕೊಂಡ್ರಿ ಅಂತ ಬಸವಣ್ಣವರು ಪೂರ್ವ ಜನ್ಮ ಪುನರ್ಜನ್ಮಗಳನ್ನು ಒಪ್ಕೊಂಡ್ರೋ ಇಲ್ಲೋ ಅನ್ನೋದನ್ನು ಹೇಳ್ತಾರೆ. ಯಾಕಂದ್ರೆ ಇವರು ಬಹಳ ಮಂದಿ ಹೇಳ್ತಾರೆ ಶರಣರು ಯಾವ ಕರ್ಮ ಸಿದ್ಧಾಂತ ಒಪ್ಕೊಳ್ಳೋದಿಲ್ಲ, ಪೂರ್ವ ಜನ್ಮ ಪುನರ್ಜನ್ಮ. ಬಸವಣ್ಣವರು ಒಪ್ಕೊಂಡಾರ ಅಂದಾಗ ಇನ್ನು ಉಳಿದವ್ರು ತಗೊಂಡು ಏನು ಮಾಡೋದು? ಇಷ್ಟೇ ಅಲ್ಲ, ಬಸವಣ್ಣವರು ಅವರ ವಚನ ಸಾಹಿತ್ಯವನ್ನು ಸುಮಾರು 1000ಕ್ಕೆ ಮೀರಿ ವಚನಗಳಿವೆ. ನೋಡಿದ್ರೆ ಸುಮಾರು ವಚನಗಳು ಪೂರ್ವಜನ್ಮ ಪುನರ್ಜನ್ಮವನ್ನು ಹೇಳುವಂತ. ಯಾರು ಪುನರ್ಜನ್ಮವನ್ನು ಒಪ್ಕೋತಾರ ಅವ್ರಿಗೆ ಹಿಂದೂಗಳು ಅಂತ ಕರಿಬೇಕು. 3ನೇದಾಗಿ ಕರೆದದ್ದೇನು ಯಾವುದನ್ನು ಹೇಳಿದ್ರು ಅಂತಂದ್ರ ಯಾರು ಗೋಭಕ್ತರಾಗಿರುವರೋ ಅವರನ್ನು ನಾನು ಹಿಂದೂಗಳೆಂದು ಕರೆಯುತ್ತೇನೆ. ಇದೆಲ್ಲ ನಿಮಗೂ ನಮಗೂ ಎಲ್ಲರಿಗೆ ಬಸವಣ್ಣವರು ಗೋಭಕ್ತಿಯನ್ನು ಒಪ್ಕೊಂಡಿದ್ರೋ ಇಲ್ಲೋ ಅಂತ ಬರುವಂತಹ ಪ್ರಶ್ನೆ. ಆದ್ರಿಂದ ಬಸವಣ್ಣವರು ಹಿಂದೂಗಳು ಹೌದೋ ಅಲ್ಲೋ ಅಂತ. ಬಸವಣ್ಣನವರು ನಿಶ್ಚಿತವಾಗಿಯೂ ಸಹಿತ
ಗೋಭಕ್ತಿಯನ್ನು ಒಪ್ಕೊಂಡಿದ್ರು ಅನ್ನೋದಕ್ಕೆ ಬಸವಣ್ಣವರ ವಚನಗಳೇ ಪ್ರಮಾಣದವ. ಏನು ಪ್ರಮಾಣ ಅಂತಂದ್ರ, ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, ಬಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರಡದಿರಿಂಭೋ ನಿಮ್ಮ ಧರ್ಮ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ. ಬಸವಣ್ಣವ್ರ ಮನ್ಯಾಗ ಆಕಳುಗಳಿದ್ದು, ಒಂದ್ ದಿವಸ ಯಾರೋ ಕಾಳ್ರು ಆಕಳ ಕಾಯಕ್ ಹೋದಲ್ಲಿ ಕಾಳ್ರು ಬಂದು ಆಕಳುಗಳು ಕದ್ಕೊಂಡು ಕಸ್ಕೊಂಡು ಓಡಿ ಹೊಂಟಿದ್ರು. ಅವಾಗ ಆಕಳ ಕಾಯೋರು ಬಂದು ಬಸವಣ್ಣವ್ರಿಗೆ ಹೇಳಿದ್ರು, ಅಣ್ಣವ್ರ ನಮ್ಮ ಆಕಳುಗಳನ್ನ ಕಾಳ್ರು ತಗೊಂಡು ಹೋದ್ರಿ ಅಂತ. ಕಾಳ್ರ ಅಂತ ಅನ್ಬೇಡ ಅವ್ರಿಗೆ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಅಲ್ಲಿ ಉಂಡ್ರು ಅವನೇ ಇಲ್ಲಿ ಉಂಡ್ರು ಅವನೇ, ಈ ಕರಗಳದಾವಲ್ಲ ಇವನ್ನ ಒಯ್ದು ಆಕಳದ ಹತ್ರ ಬಿಟ್ಟು ಹೋಗ್ರಿ ಅಂತ ಕಳಿಸಿದ್ರಂತ ಬಸವಣ್ಣ. ಅಂದ್ರೆ ಬಸವಣ್ಣವರು ಗೋಭಕ್ತರು ಇದ್ರು ಅಂತ ಸಿದ್ಧ ಆಗ್ತಿತ್ತು. ಒಕ್ಕಲಿಗರ ಮುದ್ದಣ್ಣ ಬರ್ತಾನ, ತೊರಗಾಯಿ ರಾಮಣ್ಣ ಬರ್ತಾನ, ಇಂಥ 100 ಶರಣರು ಗೋಭಕ್ತಿಯನ್ನು ಮಾಡುವಂಥವ್ರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಇದ್ರು ಅಂದಾಗ ಬಸವಣ್ಣನವರು ವೇದ ಧರ್ಮವನ್ನು ವಿರೋಧಿಸಿದವರು ಅನ್ನೋದಕ್ಕೆ ಎಲ್ಲಿಯೂ ಅರ್ಥ ಇಲ್ಲ ಅಂತ. ಆಮೇಲೆ